ನಮಸ್ಕಾರ ಸ್ನೇಹಿತರೆ, ಜೀವನಕ್ಕೆ ದಾರಿ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುತ್ತೇವೆ, ಆದರೂ ಆ ಪೂಜೆ ದೇವರನ್ನು ತಲುಪಿದೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ಹೇಗೆ? ಪೂಜೆ ಮಾಡುವಾಗ ಕಣ್ಣೀರು ಬರುವುದು, ಪೂಜೆಯಲ್ಲಿ ಕೈಸುಟ್ಟರೆ ಅದರ ಅರ್ಥ ಏನು? ದೇವರ ಪೂಜೆ ಮಾಡುವಾಗ ಶುಭ ಅಶುಭ ಸೂಚನೆಗಳು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನು ಮುಂದೆ ನೋಡೋಣ. ದೇವರನ್ನು ನಿತ್ಯ ಪೂಜೆ ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ, ದುಃಖಗಳು ದೂರವಾಗುವುದು. ಜೀವನದ ಪ್ರತಿಯೊಂದು ಸಮಸ್ಯೆಗಳಲ್ಲೂ ದೇವರು ನಮ್ಮೊಂದಿಗೆ ನಿಂತು ಅದಕ್ಕೆ ಪರಿಹಾರವನ್ನು ಒದಗಿಸುವನು. ಭಕ್ತಿಯ ಮಾರ್ಗ ಕಷ್ಟಕರವೆನಿಸಬಹುದು, ಆದರೆ ಭಾವನೆ ಸದಾ ಅರ್ಥಪೂರ್ಣವಾಗಿರುತ್ತದೆ. ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುತ್ತೇವೆ, ಆದರೂ ಆ ಪೂಜೆ ದೇವರನ್ನು ತಲುಪಿದೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ಹೇಗೆ? ಹೀಗೆಲ್ಲ ಆದರೆ ನಿಮ್ಮ ಪೂಜೆ ಭಕ್ತಿ ದೇವರನ್ನು ತಲುಪಿದೆ ಎಂದರ್ಥ. ಮೊದಲನೆಯದಾಗಿ, ಪೂಜೆ ಮಾಡುತ್ತಿರುವಾಗ ಕಣ್ಣೀರು ಬರುವುದು. ಸಾಕಷ್ಟು ಬಾರಿ ನಿಮಗೆ ಪೂಜೆ ಮಾಡುವಾಗ ಅಥವಾ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಕಣ್ಣಿನಿಂದ ನೀರು ಬರುವುದು. ನಾವು ಪೂಜೆ ಮಾಡುವಾಗ ಕಣ್ಣಿನಿಂದ ನೀರು ಬರುವುದಕ್ಕೆ, ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದಕ್ಕೆ, ನಿದ್ರೆ ಬಂದಂತೆ ಆಗುವುದಕ್ಕೆ ಹಾಗೂ ಸೀನುವುದಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಸ್ತ್ರದಲ್ಲಿ ಅದರದ್ದೇ ಆದ ಅರ್ಥವಿದೆ. ಆದರೆ ದೇವರ ಪೂಜೆಯನ್ನು ಮಾಡುವಾಗ ನಮ್ಮ ಕಣ್ಣಿನಿಂದ ನೀರೇಕೆ ಬರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ನಾವು ಮಾಡುತ್ತಿರುವ ಪೂಜೆ ಅಥವಾ ಪ್ರಾರ್ಥನೆ ದೇವರನ್ನು ತಲುಪಿದಾಗ ಮಾತ್ರ ಕಣ್ಣಿನಿಂದ ನೀರು ಬರುತ್ತದೆ. ಪೂಜೆ ಮಾಡುವಾಗ ವ್ಯಕ್ತಿಯ ಕಣ್ಣಿನಿಂದ ನೀರು ಬಂದರೆ ನಿಮ್ಮ ಮನಸ್ಸಿನಲ್ಲಿರುವ ದುಃಖವು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂದರ್ಥ. ಅಲ್ಲದೆ ನೀವು ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಪೂಜೆಯ ಸಮಯದಲ್ಲಿ ಕಣ್ಣೀರು ಸಹ ಶುದ್ಧ ಮನಸ್ಸಿನ ಸಂಕೇತವಾಗಿದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಚಲಿತದಲ್ಲಿರುವ ಕೆಡುಕನ್ನು ನೀವು ಜಯಿಸಿದ್ದೀರಿ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಎರಡನೆಯದಾಗಿ, ಪೂಜೆ ಮಾಡುವಾಗ ನಿದ್ರೆ ಬರುವುದು. ಇನ್ನು ಕೆಲವೊಮ್ಮೆ ನಿಮಗೆ ಪೂಜೆ ಮಾಡುವಾಗ ನಿದ್ರೆ ಬರುವಂತೆ ಆಗಬಹುದು. ಯಾಕೆ ಈ ರೀತಿಯಾಗುತ್ತದೆ ಗೊತ್ತೇ? ಧರ್ಮಗ್ರಂಥಗಳ ಪ್ರಕಾರ ದೇವರು ಯಾವಾಗಲೂ ಶುದ್ಧ ಮನಸ್ಸಿನಿಂದ ನಿಷ್ಕಲ್ಮಶ ಹೃದಯದಿಂದ ಮಾಡಿದ ಪೂಜೆಯನ್ನು ಶೀಘ್ರದಲ್ಲೇ ಸ್ವೀಕರಿಸುತ್ತಾನೆ. ಪೂಜೆ ಮಾಡುವಾಗ ಒಬ್ಬ ವ್ಯಕ್ತಿಗೆ ನಿದ್ದೆ ಬಂದಂತೆ ಆದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪೂಜೆಯ ಬದಲಾಗಿ ನೂರಾರು ಯೋಚನೆಗಳು ಮಾಡುತ್ತಿವೆ ಎಂದರ್ಥ. ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಬರುತ್ತಿವೆ. ನೀವು ಗೊಂದಲದ ಸ್ಥಿತಿಯಲ್ಲಿ ದೇವರನ್ನು ಪೂಜಿಸಿದರೆ ನಿಮಗೆ ನಿದ್ರೆ ಬರಲು ಪ್ರಾರಂಭಿಸುತ್ತದೆ. ಮೂರನೆಯದಾಗಿ, ಪೂಜೆ ಮಾಡುವಾಗ ಕೈ ಸುಡುವುದು. ಕೆಲವೊಮ್ಮೆ ನಾವು ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ಆರತಿ ಹಾಗೂ ಇನ್ನಾವುದೋ ಆಚರಣೆಯನ್ನು ಮಾಡುವಾಗ ಕೈ ಸುಟ್ಟರೆ ಇದರರ್ಥ ನೀವು ದೇವರ ಪೂಜೆಯನ್ನು ಮಾಡುವಾಗ ತಿಳಿದೋ ಅಥವಾ ತಿಳಿಯದೇನೋ ಯಾವುದೋ ಒಂದು ತಪ್ಪನ್ನು ಮಾಡಿದ್ದೀರಿ ಎಂಬುದಾಗಿದೆ. ಅಂತಹ ಸಂದರ್ಭದಲ್ಲಿ ದೇವರ ಪೂಜೆಯನ್ನು ನೀವು ಸರಿಯಾದ ವಿಧಿವಿಧಾನಗಳ ಮೂಲಕ ಮಾಡಲು ಪ್ರಯತ್ನಿಸಿ. ಈಗ ನಾವು ಪೂಜೆಯ ಶುಭ ಅಶುಭ ಸೂಚನೆಗಳನ್ನು ನೋಡೋಣ. ಪೂಜೆ ಮಾಡುವಾಗ ನಿದ್ರೆ ಬಂದಂತಾಗುವುದು, ಕೈ ಸುಡುವುದು ಅಮಂಗಳಕರ ಸೂಚನೆಯಾದರೆ ಇನ್ನು ಕೆಲವೊಂದು ಸೂಚನೆಗಳು ಮಂಗಳಕರವಾಗಿರುತ್ತದೆ. ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯನ್ನು ನೀಡುತ್ತದೆ. ಪೂಜೆ ಮಾಡುವ ಸಮಯದಲ್ಲಿ ದೀಪದ ಜ್ವಾಲೆಯು ಜೋರಾಗಿ ಉರಿಯಲು ಪ್ರಾರಂಭಿಸಿದರೆ ಇದು ದೇವರು ನಿಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ ಎಂಬುದನ್ನು ಹೇಳುತ್ತದೆ. ಪೂಜೆಯ ಸಮಯದಲ್ಲಿ ನಿಮ್ಮ ಮನೆಗೆ ಅತಿಥಿಗಳು ಬಂದರೆ ದೇವರು ನಿಮ್ಮ ಬಗ್ಗೆ ತುಂಬ ಸಂತೋಷಪಟ್ಟಿದ್ದಾನೆ ಎಂದರ್ಥ. ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ಸೂಚನೆ ಅಥವಾ ಘಟನೆಯ ಮೂಲಕ ನಮ್ಮ ಪೂಜೆ ದೇವರನ್ನು ತಲುಪಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಮೇಲಿನ ಅನುಭವಗಳು ನಿಮ್ಮ ಜೀವನದಲ್ಲಿಯೂ ಸಂಭವಿಸಿರಬಹುದು. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.